ಕನ್ನಡ ಚಿತ್ರರಂಗದ ವಿದ್ಯುನ್ಮಾನಗಳ ಬಗ್ಗೆ ಮಾತಾಡೋದಾದರೆ ಅಂದರೆ ದರ್ಶನ್ ಸರ್ ಬಗ್ಗೆ ಹೇಳೋದಾದರೆ ಅಂದರೆ ನಿಮಗೂ ಏನಾದರೂ ದರ್ಶನ್ ಸರ್ಗೆ ಒಡನಾಟ ಅದ್ರ ಬಗ್ಗೆ ಏನಾದರೂ ಮಾತನಾಡೋದಕ್ಕೆ ಇಷ್ಟಪಡ್ತೀರಾ ಸರ್? ಆ, ಕೆಲವು ಸಲ ಈ ವಿಧಿ ಆಟ ಅಂತ ಹೇಳ್ಬೋದು. ಒಂದು ಆಕಸ್ಮಿಕ ಆಗೋಯ್ತದು. ಆದರೆ ಕೆಲವು ಮಾಧ್ಯಮಗಳು ಅವನನ್ನು ಸತ್ತವನ್ನ ಅಮಾಯಕ ಅಂತಂದಿದ್ದು ದೊಡ್ಡ ತಪ್ಪಾಯಿತು. ಯಾಕಂದರೆ ಅವನ ಅಮಾಯಕ ಅಲ್ಲ, ಸಾವಿರಾರು ಹೆಣ್ಮಕ್ಳಿಗೆ ಕೆಟ್ಟ ಕೆಟ್ಟ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸಿದ್ದಾನೆ. ಒಬ್ಬ ವಿಕೃತ ಕಾಮಿ ಅಂತ ಹೇಳ್ಬೋದು. ಅವನಿಗೇನು ಹೆಣ್ಣುಮಕ್ಕಳ ಶಾಪ ತಟ್ಟಿತು, ಪಾಪದ ಕೊಡ ತುಂಬಿದ ಮೇಲೆ ಅದು ಚೆಲ್ಲೇಬೇಕು. ಹೀಗಾಗಿದೆ. ಆದರೆ ನಾನು ದರ್ಶನ್ ಸರ್ ಬಗ್ಗೆ ನಾನು ಏನು ನೆಗೆಟಿವ್ ಹೇಳಲ್ಲ. ಅವ್ರ ಬಗ್ಗೆ ಅಭಿಮಾನ ಇದೆ. ದುರದೃಷ್ಟ ಇದು ಅಂತ ಹೇಳಿ. ನಾನು ಮಾಡಿದ್ದೀನಿ, ಲಾಲಿ ಹಾಡೋ ಸಿನಿಮಾದಲ್ಲಿ ಜೊತೆಯಲ್ಲಿ ಆ್ಯಕ್ಟ್ ಮಾಡಿದ್ವಿ. ನಾನು ಅವ್ರ ಹತ್ರ ಇತ್ತೀಚೆಗೆ ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದ್ದೆ, ತುಂಬ ದಿನ ಆಯಿತು, ತುಂಬ ವರ್ಷ ಆಯಿತು ನಿಮ್ಮ ಜೊತೆ ವರ್ಕ್ ಮಾಡಿ ಅಂತ. ಅದಕ್ಕೆ ಅವ್ರದ್ದು ಆಯಿತು ಮಾಡೋಣ, ನೆಕ್ಸ್ಟ್ ಫಿಲ್ಮಲ್ಲಿ ಜೊತೇಲಿ ವರ್ಕ್ ಮಾಡೋಣ ಅಂತ ಅವರು ಪ್ರಾಮಿಸ್ ಮಾಡಿದರು. ಅದಾಗಿ ಒಂದೆರಡು ದಿನಕ್ಕೆ ಈ ಥರ ಆಗೋಯ್ತು. ಹಾಗಾಗಿ ನಾನು ಅವ್ರಿಗೆ ಏನು ಹಾರೈಸ್ತೀನಿ ಅಂದರೆ ಎಲ್ಲ ಕಳಂಕದಿಂದ ವಿಮುಕ್ತರಾಗಿ ಪರಿಶುದ್ಧವಾಗಿ ಅವರು ಜೈಲಿಂದ ಹೊರಗೆ ಬರಲಿ ಅಂತ ಹಾರೈಸ್ತೇನೆ. ಫೈನಲಿ ಜುಲೈ 8ರಿಂದ ಮನೆ ದೇವರು ಬರ್ತಾ ಇದೆ ಸರ್. ಸೊ ನೀವು ಇಂಡಸ್ಟ್ರಿನಲ್ಲಿ ನಿಮಗೆ ದೇವರು ಅಂತ ಅಂದರೆ ಯಾರು, ಜೊತೆಗೆ ಫೈನಲ್ ಆಗಿ ಏನು ಹೇಳಿ? ನನ್ನ ದೇವರು ಅಂದರೆ ಇಷ್ಟು ವರ್ಷ 40 ವರ್ಷದಿಂದ ನನ್ನ ಕೃತಿಗಳನ್ನು, ಅದು ಲಿರಿಕ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಅದನ್ನೆಲ್ಲ ಇಷ್ಟಪಟ್ಟು ನನಗೆ ಆಶೀರ್ವದಿಸಿದಂಥ ಪ್ರೇಕ್ಷಕ ಮಹಾಶಯರೇ ನನ್ನ ದೇವರು. ಜೊತೆಗೆ ನಮ್ಮ ಅಪ್ಪ ಅಮ್ಮ ನನ್ನ ದೇವರು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಮನೋಹರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.